ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಆಫರ್. ರೇಷನ್ ಕಾರ್ಡ್ ಇದ್ದವರ ಅಕೌಂಟ್ ಬೀಳುತ್ತೆ. ದುಡ್ಡು ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತೀರಾ? ಅನ್ನಭಾಗ್ಯ ಯೋಜನೆ ಅಡಿ ಜಾರಿಗೆ ಬಂದಿದ್ದ ರೇಷನ್ ಕಾರ್ಡ್, ಈ ರೇಷನ್ ಕಾರ್ಡ್ ಈಗ ತುಂಬಾ ಉಪಯೋಗ ಆಗ್ತಾ ಇದೆ. ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು 1,000 ಹಣ ಫಿಕ್ಸ್ ಅಂತೆ. ಇಷ್ಟು ದಿನ ಅಕ್ಕಿ, ಸಕ್ಕರೆ, ಗೋಧಿ ಇನ್ನಿತರ ಆಹಾರ ಧಾನ್ಯ ಸಿಗ್ತಾ ಇತ್ತು. ಇನ್ನು ಮುಂದೆ ಅಕ್ಕಿಯ ಬದಲಿಗೆ 1,000 ಹಣ ನಿರ್ಧಾರ. ಈ ಸುದ್ದಿ ಈಗ ಎಲ್ಲಾ ಕಡೆ ವೈರಲ್ ಕೂಡ ಆಗ್ತಾ ಇದೆ. ಸರ್ಕಾರದ ಹೊಸ ನಿರ್ಧಾರಕ್ಕೆ ಜನರ ಬೆಂಬಲ ಇದೆಯಾ? ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದ ಕಡೆಯಿಂದ ಆಹಾರಗಳು ಸಿಗ್ತಾ ಇತ್ತು. ಇಂತಿಷ್ಟು ಅಕ್ಕಿ, ಇಷ್ಟು ಬೇಳೆ, ಇಷ್ಟು ರಾಗಿ, ಹೀಗೆ ನಾನಾ ತರಹದ ದವಸ ಧಾನ್ಯಗಳು ಸಿಗ್ತಾ ಇತ್ತು. ಈಗ ಸರ್ಕಾರ ಈ ತರಹದ್ದು ನಿರ್ಧಾರ ಮಾಡಿದೆ. ಇಷ್ಟು ದಿನ ಸಿಗ್ತಾ ಇದ್ದ ಅಕ್ಕಿಯ ಬದಲಿಗೆ ಈಗ ಹಣ ಸಿಗ್ತಾ ಇದೆ. ಈಗಾಗಲೇ ಸರ್ಕಾರದ ಕೆಲ ಯೋಜನೆಗಳ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಂದರೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಹೋಗ್ತಾ ಇಲ್ಲ, ಸರ್ಕಾರ ಚುನಾವಣೆ ಬರುವ ಮುನ್ನವೂ ಸದಾಕಾಲ ನಿಮ್ಮ ಖಾತೆಗೆ ಹಣ ಬೀಳುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಯಾವುದೇ ತರಹದಲ್ಲೂ ಕೂಡ ಹಣ ಸಿಗ್ತಾ ಇಲ್ಲ, ತಿಂಗಳಿಗೆ ಸರಿಯಾಗಿ ಬೀಳ್ತಾ ಇಲ್ಲ ಅಕೌಂಟಿಗೆ ಅನ್ನುವಂಥ ಆರೋಪಗಳಿದ್ದಾವೆ. ಈ ಆರೋಪಗಳನ್ನು ಸರಿದೂಗಿಸೋದಕ್ಕೆ ಸರ್ಕಾರ ಸರ್ಕಸ್ ಮಾಡುತ್ತಿರುವಾಗ ಈಗ ರೇಷನ್ ಬರ್ತಿದ್ದ ಕುಟುಂಬದ ಖಾತೆಗೆ ಹಣ ಬರುತ್ತೆ ಅನ್ನೋದು ಕೂಡ ಸಂತೋಷದ ವಿಚಾರಣೆ ಅಲ್ವಾ? ಸೊ ಒಂದಷ್ಟು ಜನ ಪರವಿರೋಧ ಚರ್ಚೆಗೂ ಕೂಡ ಇದನ್ನು ಕಾರಣ ಮಾಡ್ಕೊಂಡಿದ್ದಾರೆ. ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದ್ರೆ ನಿಮ್ಮ ಖಾತೆಗೆ ಹಣ ಬರುತ್ತೆ. ಸರ್ಕಾರ ತೆಗೆದ 5 ಪಂಚ ಯೋಜನೆ, ಅದ್ರ ಜೊತೆಗೆ ಈ ಒಂದು ಸಂತೋಷ, ಒಂದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಉದ್ಯೋಗ, ಹೀಗೆ ಒಂದು 5 ಯೋಜನೆಗಳಿತ್ತು. ಆ ಪೈಕಿ ಎಲ್ಲ ಯೋಜನೆಗಳು ಕೂಡ ಜಾರಿಗೆ ಬಂದಿದೆ. ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಆಫರ್ ಇದು. ರೇಷನ್ ಕಾರ್ಡ್ ಇದ್ದವರ ಅಕೌಂಟಿಗೆ ಬೀಳುತ್ತೆ ದುಡ್ಡು. ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ ಅನ್ನೋದು ಅನ್ನಭಾಗ್ಯ ಯೋಜನೆ ಅಡಿ ಜಾರಿಗೆ ಬಂದಿದ್ದ ರೇಷನ್ ಕಾರ್ಡ್. ಈ ರೇಷನ್ ಕಾರ್ಡ್ ಈಗ ತುಂಬ ಉಪಯೋಗ ಆಗ್ತಾ ಇದೆ. ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು 1,000 ಹಣ ಫಿಕ್ಸು. ಇಷ್ಟು ದಿನ ಅಕ್ಕಿ, ಸಕ್ಕರೆ, ಗೋಧಿ ಇನ್ನಿತರ ದವಸ ಧಾನ್ಯಗಳು ಸಿಗ್ತಾ ಇತ್ತು. ಇನ್ನು ಮುಂದೆ ಅಕ್ಕಿಯ ಬದಲಿಗೆ 1,000 ಹಣ ಹಾಕೋದಕ್ಕೆ ನಿರ್ಧಾರ. ಈ ಸುದ್ದಿ ಈಗ ಎಲ್ಲ ಕಡೆ ವೈರಲ್ ಕೂಡ ಆಗ್ತಾ ಇದೆ. ಸರ್ಕಾರದ ಹೊಸ ನಿರ್ಧಾರಕ್ಕೆ ಜನರ ಬೆಂಬಲವೂ ಕೂಡ ವ್ಯಕ್ತವಾಗುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.